ದಾವಣಗೆರೆ ದಂಗಲ್ ಮುಸ್ಲಿಂ ನಾಯಕರ ವಾರ್ ಕಾಂಗ್ರೆಸ್ ಮತಗಳ ವಿಭಜನೆಗೆ ಪ್ಲಾನ್ ಆಗಿತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಎಲೆಕ್ಷನ್ನಲ್ಲಿ ಹಿನ್ನಡೆಯಾಗುವಂತೆ ಮಾಡಿದ್ದಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಪಕ್ಷದ ಅಭ್ಯರ್ಥಿ ವಿರುದ್ಧ ಷಡ್ಯಂತ್ರ ಅಂತಿರೋದಾದ್ರೂ ಯಾಕೆ? ಚುನಾವಣೆಯಲ್ಲಿ ಹಿನ್ನಡೆ ಆಗುವಂತೆ ಮಾಡಿದ್ದಾದ್ರೂ ಯಾರು? ಸಂಚಲನ ಸೃಷ್ಟಿಸ್ತಾ ಇರುವಂತಹ ಕೈ ನಾಯಕರ ಆರೋಪಗಳು. SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಯ ಬೆಂಬಲಿಸಿದ್ರಾ? ಕೈ ನಾಯಕರಿಂದಲೇ ಅಫ್ಸರ್ ಕೊಡ್ಲಿಪೇಟೆಗೆ ಸಾಥನ್ನು ನೀಡಿದ್ರಾ? SDPI ಅಭ್ಯರ್ಥಿಗೆ ಪರೋಕ್ಷವಾಗಿ ಸಹಾಯ ಏನಾದರೂ ಮಾಡಿದ್ರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ನ ವಲಯದಲ್ಲಿಯೇ ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಒಂದಿಷ್ಟು ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕೂಡ ನಡೆದಿದ್ವು. ಸೊ ಈಗಿರಬೇಕಾದ್ರೆ ಒಳಗೊಳಗೆ ಅಂದರೆ ಸಂಚು ನಡೆದು SDPI ಅಭ್ಯರ್ಥಿಗೆ ಸಹಾಯ ಮಾಡಿದ್ದಾರಾ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಸಹಿತ ಇಲ್ಲಿ ಹುಟ್ಕೊಳ್ತಾ ಇದೆ. SDPI ಪಡೆಯುವ ಮತಗಳ ಮೇಲೆ ಸಮರ್ಥ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಮೇನ್ ಆಗಿ ಇಲ್ಲಿ ಈ ಒಂದು ದಾವಣಗೆರೆ ದಂಗಲ್ ಮುಸ್ಲಿಂ ನಾಯಕರ ವಾರ್ಗೆ ಏನಿದೆ, ಇದರಲ್ಲಿ ಟಿಕೆಟ್ ಏನೀಗಾಗಲೇ ನೀಡಿತ್ತು, ಚುನಾವಣೆ ಕೂಡ ಬೈ ಎಲೆಕ್ಷನ್ ಕೂಡ ಆಯಿತು. ಸೊ ಇದೆಲ್ಲದರ ಮಧ್ಯೆ ಮತಗಳು ವಿಭಜನೆ ಆಗ್ತವೆ ಅನ್ನುವಂಥದ್ದು ಸಾಕಷ್ಟನ್ನು ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ಏನು ಒಂದಿಷ್ಟು ವರದಿಗಳ ಪ್ರಕಾರ ಅಂದರೆ ಏನೆಲ್ಲ ವರದಿಗಳು ಹೊರಗಡೆ ಬಂದಿದೆ, ಲೀಕ್ ಆಗಿರುವಂತಹ ವರದಿಗಳ ಪ್ರಕಾರ ನಾವು ನೋಡೋದಾದರೆ SDPI ಅಭ್ಯರ್ಥಿಗೂ ಸಹಿತ ಕಾಂಗ್ರೆಸ್ನ ಸಾಕಷ್ಟು ಮತಗಳು, ಕಾಂಗ್ರೆಸ್ನ ಕಾರ್ಯಕರ್ತರೇ ಆಗಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರು, ಮುಸ್ಲಿಂ ಕಾರ್ಯಕರ್ತರು ಏನೆಲ್ಲ ಇದ್ದಾರೆ ಅವರು SDPIಗೆ ಮತವನ್ನು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಆರೋಪಗಳು ಕೇಳಿಬರ್ತಾ ಇದೆ. ಮೇನಾಗಿ ಇಲ್ಲಿ ಏನು ಟಿಕೆಟ್ ಹಂಚಿಕೆ ವಿಚಾರದಾಗಿ ಒಂದಿಷ್ಟು ಗೊಂದಲಗಳು ಕೂಡ ಶುರುವಾಗಿದ್ದವು. ಯಾಕೆ ಅಂತಂದರೆ ಮುಸ್ಲಿಂ ನಾಯಕರು ಕೂಡ ನಮಗೆ ಆಕಾಂಕ್ಷಿಯಾಗಿದ್ದರು, ನಮಗೆ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು. ಸೊ ಅದು ಸಮರ್ಥ ಅವರಿಗೆ ಸಿಕ್ಕಾಗ ಸಮರ್ಥ ಅವರ ಪರವಾಗಿ ಬೆಂಬಲದ ಮಾತುಗಳನ್ನು ಆಡಿ ಆದರೆ ಅದರ ಹಿಂದೆಯಲ್ಲಿ ಅವರನ್ನು ಸೋಲಿಸುವಂತಹ ನಿಟ್ಟಿನಲ್ಲಿ ಸಂಚುಗಳನ್ನು ನಡೆಸಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅವರ ಜೊತೆಗೆ ಪ್ರಚಾರಕ್ಕೆ ಬಂದಿರಬಹುದಾ, ಆದರೆ ಅದರ ಹಿಂದಿನಲ್ಲಿ ಅವರ ಒಂದು ಸಮುದಾಯದಲ್ಲಿ ಏನು ಮುಸ್ಲಿಂ ಅವರ ಮಧ್ಯೆ ಇಲ್ಲಿ SDPI ಅವರಿಗೆ ಮತಗಳನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಕೈ ನಾಯಕರಿಂದಲೇ ಅಫ್ಸರ್ ಕೊಡ್ಲಿಪೇಟೆಗೆ ಸಾಥ್ ಏನಾದರೂ ನೀಡಿದ್ರಾ? SDPI ಅಭ್ಯರ್ಥಿಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ರಾ? ಡೈರೆಕ್ಟಾಗಿ ಅಲ್ಲ, ಪರೋಕ್ಷವಾಗಿ ಸಹಾಯ ಮಾಡಿದ್ರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸೊ ಇದರಿಂದ ಸಮರ್ಥ ಅವರಿಗೆ ಹಿನ್ನಡೆ ಆದರೂ ಆಗಬಹುದು. ಒಂದು ಕಡೆ BJPಗೆ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಇದು ಈ ರೀತಿ ಏನಾದರೂ ನಿಜವಾಗಿ ನಡೆದಿದ್ದರೆ ಒಂದು ಕಡೆ ಸಮರ್ಥ ಅವರಿಗೆ ಹಿನ್ನಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ನ ವಲಯದಲ್ಲಿ SDPI ಅಭ್ಯರ್ಥಿಗೆ ಸಪೋರ್ಟನ್ನು ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಮರ್ಥ ಅವರನ್ನು ಸೋಲಿಸೋದಕ್ಕೆ ಅವರು ಹಿನ್ನಡೆಯನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಷಡ್ಯಂತ್ರಗಳು ಏನಾದರೂ ನಡೆದಿದ್ದಾವ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ಈ ಒಂದು ಕಾಂಗ್ರೆಸ್ನ ವಲಯದಲ್ಲಿ SDPI ಅಭ್ಯರ್ಥಿಗೆ ಮತಗಳು ಹಾಕಿದ್ದಾರೆ, ಮತಗಳು ವಿಭಜನೆಯಾಗಿದೆ ಮತ್ತು ಒಂದು ಕಡೆ ಸಮರ್ಥ ಅವರನ್ನು ಸೋಲಿಸೋದಕ್ಕೆ ಷಡ್ಯಂತ್ರಗಳು ನಡೆದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ದೀಪಾ? ವಿನೋದ್, ಇಲ್ಲಿ ಯಾರು ಫಂಡಿಂಗ್ ಮಾಡಿದ್ರು ಅನ್ನುವಂತಹದ್ದು ಈಗ ಪ್ರಶ್ನೆ ಎದ್ದಿರುವಂತದ್ದು. SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದಿಕ್ಕೆ ಪಕ್ಷದವರೇ ಒಂದಿಷ್ಟು ಜನ ಅದಕ್ಕೆ ಕಸರತ್ತನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಆರೋಪ. ಇದರ ಜೊತೆಗೆ ಈ ವಿಚಾರವನ್ನ ಬಳಸ್ಕೊಂಡು BJP ಏನಾದ್ರೂ ಫಂಡಿಂಗ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು, ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವರು ಟಿಕೆಟ್ ಅನ್ನ ಕೊಡ್ಲಿಲ್ಲ ಅನ್ನುವಂತಹ ಸಿಟ್ಟಿಗೆ ಯಾರು ಏನ್ ಮಾಡಿದ್ರು ಅನ್ನುವಂತಹದ್ದು ಇದೀಗ ಪ್ರಶ್ನೆಗೆ ಕಾರಣವಾಗಿದೆ. ಒಂದ್ ಕಡೆ ಎರಡು ಬಣಗಳಾಗಿರುವಂತಹ ಕಾಂಗ್ರೆಸ್ನಲ್ಲಿ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಏನ್ ಎರಡು ಬಣಗಳಾಗಿದೆ, ನಿತ್ಯವೂ ಕೂಡ ಒಬ್ಬರಿಗೊಬ್ಬರು ಆರೋಪ ಮಾಡ್ತಿದ್ದಾರೆ. ಆದ್ರೆ ಸತ್ಯಾಸತ್ಯತೆ ಏನು ಅನ್ನುವಂತಹದ್ದು ಒಂದಿಷ್ಟು ಗ್ರೌಂಡಿಗೆ ಇಳಿದಾಗ್ಲೇ ಗೊತ್ತಾಗುವಂತಹದ್ದು. ಹೀಗಾಗಿ SDPIಗೆ ಏನು ಕಾಂಗ್ರೆಸ್ ನಾಯಕರು ಫಂಡಿಂಗ್ ಮಾಡಿದ್ರಾ ಅಥವಾ ಅಭ್ಯರ್ಥಿ ಸೋಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಏನು
ನಾಮಪತ್ರ ಸಲ್ಲಿಕೆ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿ, ಅವ್ರಗಳಿಗೆ ಏನಾದ್ರೂ ಫಂಡಿಂಗ್ ಮಾಡಿದ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತಹದ್ದು. ಇಲ್ಲಿ ಬಿಜೆಪಿ ಮೇಲೂ ಕೂಡ ಆರೋಪ ಕೇಳಿ ಬಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಅಯೋಮಯ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ.